ಕೆಲವು ಶಾಸಕರು ಒತ್ತಾಯ ಮಾಡ್ತಾರೆ ಸೇಮ್ ಬದಲಾವಣೆ ಆಗಬೇಕು ಅಂತ ಹೇಳಿ. ಬಾಲಕೃಷ್ಣ ಸೇರಿದಂತೆ ಅನೇಕ ಶಾಸಕರು ಪ್ರಧಾನಮಂತ್ರಿಯನ್ನು ಬದಲಾಗಬೇಕಂತ ಇವರು ಬೇರೆ ಬೇರೆ ಒತ್ತಾಯ ತರ್ತಾರೆ. ಅದ್ರ ಬಗ್ಗೆ ಮಾತಾಡ್ತೀರಾ? ಬಿಜೆಪಿಯಲ್ಲಿ ಕೂಡ ಇದ್ದಾರೆ, ಪ್ರಧಾನಮಂತ್ರಿ ಬದಲಾಗಬೇಕಂತಿದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಅದನ್ನು ಕೇಳುವಾಗ ಮೊದಲು ಬಿಜೆಪಿಯವ್ರಿಗೆ ಕೇಳ್ರಿ, ಸರ್ ನಿಮ್ದು ಫಾರಿನ್ ಪಾಲಿಸಿ ಎಲ್ಲ ಫೇಲ್ ಆಗಿದೆ, ಪ್ರಧಾನಮಂತ್ರಿಯವರು ಚೇಂಜ್ ಆಗ್ಬೇಕಂತ ಬಿಜೆಪಿ ಒಳಗೆ ಮಾತನಾಡ್ತಿದ್ದಾರೆ, ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತಾರೆ ಕೇಳ್ರಿ. ಸಂತೋಷ್ ಲಾಡ್ ಅವರು ಸ್ಥಳೀಯ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡೋದಿಲ್ಲ, ಮೋದಿ ಬಗ್ಗೆ ಮಾತಾಡ್ತಾರೆ. ಅಲ್ರಿ ಯಾಕೆ ಮಾತಾಡಬಾರ್ದು? ಎಲ್ಲರಿಗೂ ರೈಟ್ ಐತ್ರಿ, ಸ್ಥಳೀಯರ ಬಗ್ಗೆ ಮಾತನಾಡ್ಬೋದು, ಇಂಟರ್ನ್ಯಾಷನಲ್ ಮಾತಾಡ್ಬೋದು, ಮಲ್ಟಿನ್ಯಾಷನಲ್ ಮಾತಾಡ್ಬೋದು. ಅದಕ್ಕೆ ಯಾಕೆ ಮಾತಾಡ್ಬೋದು ರೂಲ್ಸ್ ಇದೆಯಾ? ಮತ್ತೆ ಇವ್ರು ಯಾಕೆ ಮಾತಾಡ್ತಾರಂತೆ? ಸ್ಥಳೀಯ ಬಗ್ಗೆ ಮಾತಾಡಿದ್ರೆ ಮುಗಿಸ್ಬಿಟ್ರೆ ಆಯ್ತಲ್ಲ. ಸ್ಥಳೀಯ ಸಮಸ್ಯೆಗಳಿಗೆಲ್ಲ ಇವರೇ ಕಂಡು ಬಿಟ್ರೆ ಮತ್ತೆ ಪ್ರಾಬ್ಲಮ್ ಇಲ್ಲಲ್ರಿ. ನಾವ್ ಯಾಕೆ ಮಾತಾಡ್ತೀವಿ ಅಂತಂದ್ರೆ ಈ ದೇಶದಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಯಾವ್ದು ಇಲ್ಲ, ಎಲ್ಲ ಪರಿಹಾರ ಕಂಡು ಬಿಟ್ರೆ ಬಿಜೆಪಿ ಅವರು. ಸ್ಥಳೀಯ ಸಮಸ್ಯೆಗಳು ಏನಿಲ್ಲ ಈ ದೇಶದಲ್ಲಿ, ಬಿಜೆಪಿ ಎಲ್ಲ ಪರಿಹಾರ ಕಂಡು ಬಿಟ್ಟಾರೆ. ಅದಕ್ಕೆ ನಾವು ಬೇರೆ ಮಾತಾಡೋದು ಅಲ್ವಾ? ಈಗ ಏನಾಗಿದೆ ಅಂತಂದ್ರೆ UP ಬಿಹಾರ್ನೆಲ್ಲ ಹೋಲ್ಸ್ಕೊಂಡು ನೋಡಿದ್ರೆ ಪರ್ ಕ್ಯಾಪಿಟಲ್ 42,000 ರೂಪಾಯಿ ಇದ್ರ ಬಗ್ಗೆ ಕೇಳ್ರಿ ಹೋಗಿ. ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರಲ್ಲ, 30 ವರ್ಷದಿಂದ ಬಿಜೆಪಿ ಇದೆ ಬಿಹಾರ್ನಲ್ಲಿ. UP ನಲ್ಲಿ 30 ವರ್ಷ ಆಯ್ತಿದ್ದು, ಹೆಚ್ಚು ಕಮ್ಮಿ 15 ವರ್ಷ ಆಗಿ ಬಂತು. ಇವ್ರು ಕೇಂದ್ರದಲ್ಲಿ ಇದ್ದಾರೆ 10 ವರ್ಷ ಆಯ್ತು. ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಸುಮ್ಮನೆ ಏನೋ ಬರೋದು ಹೇಳೋದು. ಅವರಿಗೆ ಮೊದಲು ನರೇಗಾ ಬಿಲ್ ಕೊಡಕ್ಕೆ ಹೇಳ್ರಿ. ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಮಾಡ್ತು ಅಲ್ವಾ? ಸ್ಮಾರ್ಟ್ ಸಿಟಿ ಯಾರು ಮಾಡಿದ್ರು ಏನ್ರಿ? 100 ಸ್ಮಾರ್ಟ್ ಸಿಟಿಗಳು ಕೇಂದ್ರ ಸರ್ಕಾರ ಮಾತನಾಡ್ತು. ಎಷ್ಟು ಸಿಟಿ ಸ್ಮಾರ್ಟ್ ಆಗಿದಾವೆ ಇವತ್ತು? ಯಾರು ಕೇಳ್ಬೇಕು ನಾವು? ಹುಬ್ಳಿನೂ ಒಂದು ಸ್ಮಾರ್ಟ್ ಸಿಟಿ ಹೌದಲ್ಲ? ಬಟ್ ಸ್ಮಾರ್ಟ್ ಸಿಟಿನಾಗೆಲ್ಲ ಡೆವಲಪ್ ಆಗಿದ್ರೆ ಮತ್ತೆ ಈ ಡ್ರೈನೇಜ್ ವ್ಯವಸ್ಥೆ ಯಾಕೆ ಆಗಬೇಕಾಗಿತ್ತು? ನೋಡ್ರಿ, ಇಂಥ ಪ್ರಶ್ನೆಗಳು ನಾನು ಹೇಳ್ಬೋದು, ಆದ್ರೆ ನಾವು ರಾಜಕೀಯವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ ಅವಲ್ಲ. ನೀವು ರಾಜಕೀಯವಾಗಿ ಮಾತಾಡಿದ್ರೆ ನಾವು ಮಾತನಾಡ್ತೀವಿ, ಆಯ್ತು. ಮತ್ತೆ ನೀವು ಸ್ಮಾರ್ಟ್ ಸಿಟಿ ಮಾಡಿದ್ರಲ್ಲ, ಏನಾಯ್ತು? ಮತ್ತೆ ಈ ಪರಿಸ್ಥಿತಿ ಯಾಕೆ ಹಿಂಗಿರ್ಬೇಕು ಹುಬ್ಳಿ ಧಾರವಾಡದು? ಮತ್ತೆ ಲೋಕಲ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾರಲ್ಲ ನೀವೇ. ಅದು ಬೇರೆ ರೀ, ಫಸ್ಟ್ ಇದ್ರ ಮಾತಾಡ್ರಿ. ಅಡ್ಮಿನಿಸ್ಟ್ರೇಷನ್ ಇದು ಇಶ್ಯೂನಾ? ಅದು ಇಶ್ಯೂ ಏನ್ರಿ? ಅಲ್ಲ, ಯಾವುದು 300 ಕೇಳ್ರಿ, ನಿಮಗೆ ಮಾಹಿತಿ ಇಲ್ಲ. 300 ಕೋಟಿ ಟೆಂಡರ್ ಇವ್ರು ಎಷ್ಟು ಕರೆದಿರೋದು. ಇದೇ ರೀತಿಯಾಗಿ ದುಡ್ಡು ಇಲ್ಲಾರಂಗೆ 2 ಲಕ್ಷ ಕೋಟಿ ಟೆಂಡರ್ ಕರೆದೋಗಿದ್ರು ಬಿಜೆಪಿ ಅವರು. ದುಡ್ಡು ಇಲ್ಲಾರಂಗೆ, ದುಡ್ಡು ಒದಗಿಸಲಾರಂಗೆ 2 ಲಕ್ಷ ಕೋಟಿ ಟೆಂಡರ್ ಕರೆದೋಗಿದ್ರು. ಮೊನ್ನೆ ಮುಖ್ಯಮಂತ್ರಿ ಅವ್ರು ಹೇಳಿಲ್ವಾ? ಈಗ 300 ಕೋಟಿ ಟೆಂಡರ್ ಕರೆದವ್ರು ಯಾರು? ಆಡಳಿತ ಯಾರ್ದಿದೆ? ಆಡಳಿತ ಯಾರ್ದಿರೋದು? ಕಾರ್ಪೊರೇಷನ್ ಆಡಳಿತ ಯಾರ್ದ್ರಿ? ಮತ್ತೆ ಹೆಂಗ್ ಕರೆದು ಟೆಂಡರು? ಟೆಂಡರ್ ಹೆಂಗ್ ಕರೆದ್ರಿ? ಮತ್ತೆ ಯಾರು ಕೇಳ್ಬೇಕಿದ್ ಪ್ರಶ್ನೆಗಳು? You should ask right question to the right people, not me.